ವೆಲ್ಕಮ್ ಬ್ಯಾಕ್. ಇನ್ನು ನಿಗಮ ಮಂಡಳಿ ನೇಮಕ ಬೆನ್ನಲ್ಲೇ ಈಗ ಮಂತ್ರಿಯವರಿಗೆ ಶಾಕ್ ಆದಿದೆ. ಯಾವ ರೀತಿ ಅಂತ ಹೇಳಿದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ನಿಗಮ ಮಂಡಳಿ ನೇಮಕ ಗಲಾಟೆ ಬೆನ್ನಲ್ಲೇ ಇದು ಮಂತ್ರಿಗಳಿಗೆ ಬಿಗ್ ಶಾಕ್. ಇದು ಸಿಎಂ ಹಾಗೆ ಡಿ.ಸಿ.ಎಂ ರಿಂದ ಸಿದ್ಧವಾಗಿದೆಯಾ ಹಾಗಾದ್ರೆ ಮಂತ್ರಿಗಿರಿ ಪಟ್ಟಿ? 2 ವರ್ಷ ಆದ್ಮೇಲೆ ಹಾಲಿ ಮಂತ್ರಿಗಳಿಗೆ ಕೋಕ್ ಫಿಕ್ಸ್ ಹಾಗಾದ್ರೆ ನಿಗಮ ಮಂಡಳಿಯನ್ನ ಮಂತ್ರಿಗಿರಿ ಆಧಾರದಲ್ಲಿ ನೇಮಕವಾಗಿದ್ಯಾ ಎನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಹಾಲಿ ಮಂತ್ರಿಗಳಿಗೆ 2 ವರ್ಷ ಅಷ್ಟೇ ಅಧಿಕಾರವಂತೆ. ಹಾಲಿ ಸಚಿವರಿಗೆ ಶಾಕ್ ಕೊಟ್ಟ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ 2 ವರ್ಷ ಅಂತ ಮಾತ್ರ ನಾವು ಹೇಳಿದ್ದೇವೆ. ಎಲ್ರಿಗೂ ಕೂಡ ಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರಾದೆ ಇದ್ದೇ ಇರುತ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೆಲವರನ್ನ ಗುರುತಿಸಿದ್ದೇವೆ, ಕೆಲವರನ್ನ ರೊಟೇಷನ್ ಆಗುತ್ತೆ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ನೋಡ್ರಿ, ನೀವೇನು ಹೇಳಿದ್ರು ನಾ ಕೇಳೋದಿಲ್ಲ. ನಿಮ್ಮ ಪ್ರಶ್ನೆಗೆ ನೀವೇ ಬೇಕಾದಂಥದ್ದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಅದಕ್ಕೆಲ್ಲ ಏನು ಪ್ರಯೋಜನ ಇಲ್ಲ. ನಾವು ಭಾಳ ದೀರ್ಘವಾಗಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಆಸೆ ಇರ್ತದೆ, ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ, ದೊಡ್ಡ ದೊಡ್ಡ ಬೋರ್ಡ್ ಬೇಕು ಅಂತ ಆಸೆ ಇರ್ತದೆ. ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನಿಷನ್ಗೆ ಕೆಲವ್ರಿಗೆಲ್ಲ ನಾವು ಗುರ್ಸಿದ್ದೀವಿ. ತಿರ್ಗಾ ರೊಟೇಷನ್ ಆಗ್ತದೆ. 2 ವರ್ಷ ಮಾತ್ರ ಅಂತ ಹೇಳಿದ್ದೀವಿ. 2 ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಟ್ಟರು ಸೇವೆ ಮಾಡ್ಬೋದು. ಅದರಿಂದ ಯಾರು ಏನು ಗಾಬರಿ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನು 100 ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡಿದ್ದೀವಿ.